ವೀಕ್ಷಕರೇ, ಕನ್ಯಾ ರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ. ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರ ವಿಸ್ತೃತವಾಗಿರ್ತಕ್ಕಂಥ ವರದಿ ಈ ವಿಡಿಯೋದಲ್ಲಿ ತಮಗೆ ಸಿಗುತ್ತೆ. ನಿಮಗೆ ಒಂದಿಷ್ಟು ಬೇಸಿಕ್ ಮಾಹಿತಿ ನೀವು ತಿಳ್ಕೊಳ್ಳೇಬೇಕು. ನೋಡಿ, ಕನ್ಯಾ ರಾಶಿ ಅಂಡರ್ ನಲ್ಲಿ ಬರುವಂತ ನಕ್ಷತ್ರಗಳು ಯಾವುದು ಅಂತಂದ್ರೆ, ಉತ್ತರ ನಕ್ಷತ್ರದ 2, 3 ಮತ್ತು 4ನೇ ಚರಣ, ಹಸ್ತ ನಕ್ಷತ್ರದ 4 ಚರಣ, ಚಿತ್ತ ನಕ್ಷತ್ರದ ಮೊದಲೆರಡು ಚರಣ ಕನ್ಯಾ ರಾಶಿ ಅಂಡರ್ ನಲ್ಲಿ ಬರುತ್ತೆ. ಕನ್ಯಾ ರಾಶಿಯ ಲಾಂಛನ ಬಂದು ಕನ್ಯೆಯ ಚಿತ್ರವನ್ನ ಹೊಂದಿರತಕ್ಕಂಥದ್ದು, ಕನ್ಯೆಯ ಆಕೃತಿಯನ್ನ ಹೊಂದಿರತಕ್ಕಂಥ ಲಾಂಛನ. ರಾಷ್ಟ್ರಾಧಿಪತಿ ಬುಧ, ಭೂಮಿ ತತ್ವದ ರಾಶಿ ಆಗಿರತಕ್ಕಂಥದ್ದು, ದಕ್ಷಿಣ ದಿಕ್ಕು, ಸ್ತ್ರೀಲಿಂಗದ ರಾಶಿ, ಸೌಮ್ಯ ಸ್ವಭಾವ. ಜೊತೆಗೆ ಈ ರಾಶಿಯ ರತ್ನ ಬಂದು ಪಚ್ಚೆ. ಅದೃಷ್ಟದ ಬಣ್ಣ ಹಸಿರು ಮತ್ತು ಹಳದಿ ಆಗಿರುತ್ತೆ. ಅದೃಷ್ಟದ ದಿನ ಬುಧವಾರ ಮತ್ತು ಸೋಮವಾರ. ಅದೃಷ್ಟದ ದೇವತೆ ಶ್ರೀ ಮಹಾವಿಘ್ನ ನಿವಾರಕ ಗಣೇಶ ಸ್ವಾಮಿ ಆಗಿರುವಂತದ್ದು. ಇನ್ನು ಅದೃಷ್ಟದ ಸಂಖ್ಯೆ 2, 3, 5, 6, 7 ಅದೃಷ್ಟದ ಸಂಖ್ಯೆ ಆದ್ರೆ, ಅದೃಷ್ಟದ ದಿನಾಂಕ 5, 14, 23 ಆಗಿರತಕ್ಕಂಥದ್ದು. ಇನ್ನು ಮಿತ್ರ ರಾಶಿ ಬಂದು ಮೇಷ, ಮಿಥುನ, ಸಿಂಹ ಆದ್ರೆ, ಶತ್ರು ರಾಶಿ ಕಟಕ ರಾಶಿ ಆಗಿರತಕ್ಕಂಥದ್ದು. ಇನ್ನು ಕನ್ಯಾ ರಾಶಿಯವರ ವಿಶೇಷವಾಗಿರ್ತಕ್ಕಂಥ ಗುಣ ಅಂತಂದ್ರೆ, ಯಾವತ್ತಿಗೂ ಈ ಗದ್ದಲ, ಗಲಾಟೆ, ಗೊಂದಲಗಳು, ರಿಸ್ಕ್ಗಳು ಇಂಥವನ್ನೆಲ್ಲ ದೂರ ಇಡುವಂತಹ ವ್ಯಕ್ತಿತ್ವ. ಸದಾ ನಗುಮುಖದಿಂದ ತಾವಾಯ್ತು ತಮ್ಮ ಕೆಲಸ ಆಯ್ತು ಆರಾಮಾಗಿ ಇರಬೇಕು. ಕಲಾ ರಸಿಕರು, ಕಲಾ ಆರಾಧಕರು, ಜೊತೆಗೆ ವಿಲಾಸಿಯಾಗಿ ಇರ್ತಕ್ಕಂತಹ ವ್ಯಕ್ತಿಗಳು ಯಾರು ಅಂತಂದ್ರೆ ಅದು ಕನ್ಯಾ ರಾಶಿಯವರು. ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು. ಇನ್ನು ಈ ಕನ್ಯಾ ರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವೆಲ್ಲ ದಿನ ಅನುಕೂಲಕರವಾಗಿದೆ, ಶುಭಕರವಾಗಿದೆ, ಯಾವ ದಿನ ಅಶುಭಕರವಾಗಿದೆ ಅಂತ ನೋಡಿದ್ರೆ, ನೋಡಿ, ಸೆಪ್ಟೆಂಬರ್ ತಿಂಗಳಲ್ಲಿ 4, 5, 6, 13, 14, 22, 23ನೇ ತಾರೀಕು ತುಂಬಾ ಶುಭಕಾರಕವಾಗಿರ್ತಕ್ಕಂತಹ ದಿನಗಳು. ಇನ್ನು 1, 2, 3, 19, 20, 24, 25 ಹಾಗೂ 26ನೇ ತಾರೀಕು ಅಶುಭಕರವಾಗಿರ್ತಕ್ಕಂಥ ದಿನಗಳು. ಅಂದ್ರೆ ಶುಭಕರವಾಗಿರ್ತಕ್ಕಂಥ ದಿನಗಳಲ್ಲಿ ನಿಮ್ಮ ವಿಶೇಷವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡಿಕೊಳ್ಳಿ, ಒಳ್ಳೆ ಫಲ ಸಿಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ, ಇನ್ನು ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಫಲ ಹೇಗಿದೆ ಅನ್ನುವಂಥದ್ರ ಬಗ್ಗೆ ವಿಸ್ತೃತವಾಗಿರ್ತಕ್ಕಂಥ ವಿಷಯವನ್ನ ತಿಳಿಸೋಣ. ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಜೀವನದಲ್ಲಿ ಸಾಕಷ್ಟು ಏರಿಳಿತಗಳು, ಕಷ್ಟಗಳು, ನೋವುಗಳು, ಗೊಂದಲಗಳು, ತೊಂದರೆಗಳು ಬರ್ತಾನೆ ಇರ್ತವೆ. ಕೆಲವೊಂದು ಸಂದರ್ಭದಲ್ಲಿ ಸುಖ ಬರುತ್ತೆ, ಕಷ್ಟ ಬರುತ್ತೆ. ಒಂದು ನಾಣ್ಯದ 2 ಮುಖ ಇದ್ದಾಗೆ. ಹಾಗಾಗಿ ಇಲ್ಲಿ ಅದನ್ನ ಸಮಾನವಾಗಿ ಯಾರು ಬ್ಯಾಲೆನ್ಸ್ ಮಾಡ್ತಾರೆ, ಜೀವನದಲ್ಲಿ ಸುಖಿಯಾಗಿರೋದಕ್ಕೆ ಸಾಧ್ಯ ಇದೆ. ಇಲ್ಲೂ ಕೂಡ ನಿಮಗೆ ಕೆಲವೊಂದು ಅನೇಕ ಚಾಲೆಂಜ್ಗಳು, ಸವಾಲುಗಳು, ಎಚ್ಚರಿಕೆಗಳು, ಗೊಂದಲಗಳು, ರಿಸ್ಕ್ಗಳು, ಕಮಿಟ್ಮೆಂಟ್ಗಳು ಈ ರೀತಿಯಾಗಿರ್ತಕ್ಕಂಥದ್ದು ಸಹಜವಾಗಿದೆ. ನೀವು ಚಿಂತೆ ಮಾಡಿ ಕೂಡುವಂತ ಅವಶ್ಯಕತೆ ಇಲ್ಲ. ತಾಳ್ಮೆ ಮತ್ತು ಬುದ್ಧಿಶಕ್ತಿ ಅನ್ನುವಂಥದ್ದಿತ್ತು ಅಂತಂದ್ರೆ ಅದನ್ನೆಲ್ಲವನ್ನು ನೀವು ಸಮಾಧಾನದಿಂದ ಎದುರಿಸುವಂತಹ ಎಲ್ಲ ಶಕ್ತಿ, ಸಾಮರ್ಥ್ಯ, ಬುದ್ಧಿವಂತಿಕೆ ನಿಮ್ಮಲ್ಲಿ ಇದೆ ಅನ್ನುವಂಥದ್ದು ಮರಿಬಾರ್ದು. ಅಂದ್ರೆ ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಬರಬೇಕು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ನೀವು ಮಾಡುವಂತ ಕೆಲಸವನ್ನ ನೀವೇ ಮಾಡುವಂತ ಪ್ರಯತ್ನವನ್ನ ಮಾಡಿ. ಎಲ್ಲವೂ ಒಟ್ಟೊಟ್ಟಿಗೆ ಸಮಸ್ಯೆ ಸರಿ ಮಾಡ್ಬಿಡ್ತೀನಿ ಅನ್ನುವಂತಹ ಭ್ರಮೆ ಬೇಡ. ತಾಳ್ಮೆ ಇರಬೇಕು. ಒಂದೊಂದಾಗಿ ನೀವು ಅದನ್ನ ಸರಿ ಮಾಡ್ಕೊಳ್ಬೇಕು. ಒಂದು ಮುತ್ತಿನ ಹಾರವನ್ನ ತಯಾರಿಸ್ಬೇಕಂದ್ರೆ ಎಲ್ಲಾ ಮಣಿಗಳು ಒಂದೇ ಸರಿ ನಾನು ಪೋಣಿಸ್ತೀನಿ ಅಂದ್ರೆ ಆಗಲ್ಲ. ಒಂದೊಂದು ಪೋಣಿಸಿದಾಗ ಅವಾಗ ಒಂದು ಸುಂದರವಾಗಿರತಕ್ಕಂತ ಹಾರ ಆಗುತ್ತೆ. ಇದನ್ನ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಈ ತಿಂಗಳಲ್ಲಿ ಬಹಳ ಲಾಭಕಾರಕವಾಗಿರ್ತಕ್ಕಂತ ಫಲ ನಿಮಗೆ ಸಿಗುತ್ತೆ. ಇದನ್ನ ಈ ವಿಡಿಯೋದಲ್ಲಿ ತಿಳ್ಕೊಬೇಕಾಗಿರುವಂತ ಬಹುಮುಖ್ಯವಾಗಿರ್ತಕ್ಕಂತ ಅಂಶ ಗಮನದಲ್ಲಿರಲಿ. ಯಾವುದೇ ವಿಚಾರದಲ್ಲೂ ಕೂಡ ದೃಢವಾಗಿರ್ತಕ್ಕಂಥ ತೀರ್ಮಾನವನ್ನ ತೆಗೆದುಕೊಳ್ಳಬೇಕು. ಎಸ್ ನೋ ಸಿಚುವೇಶನ್ ಇರಬಾರ್ದು. ಒಮ್ಮೆ ಮಾಡ್ತೀನಿ, ಒಮ್ಮೆ ಮಾಡಲ್ಲ, ಒಮ್ಮೆ ಹೋಗ್ತೀನಿ, ಒಮ್ಮೆ ಹೋಗಲ್ಲ, ಒಮ್ಮೆ ಕೊಡ್ತೀನಿ, ಒಮ್ಮೆ ಕೊಡಲ್ಲ, ಒಮ್ಮೆ ಆಗತ್ತೆ, ಒಮ್ಮೆ ಆಗಲ್ಲ. ಈ ರೀತಿಯಾಗಿರ್ತಕ್ಕಂಥ ಎಸ್ ನೋ ಸಿಚುವೇಶನ್ ಬೇಡ. ಯಾಕಂತಂದ್ರೆ ದೃಢವಾಗಿರ್ಬೇಕು. ನೀವು ತೆಗೆದುಕೊಳ್ಳುವಂತ ನಿರ್ಧಾರ ಬಹಳ ಸ್ಪಷ್ಟತೆಯಿಂದ ಕೂಡಿರ್ಬೇಕು. ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಅನ್ನೋದು ಬೇಕು. ಹೌದು, ನಾನು ಮಾಡ್ತೀನಿ, ಇದು ಮಾಡ್ಲಿಕ್ಕೆ ನಾನು ಶಕ್ತನಿದ್ದೀನಿ, ಇದನ್ನ ಕೊನೆ ಗಳಿಗೆವರೆಗೆ ನಾನು ಹೋರಾಟ ಮಾಡ್ತೀನಿ ಅನ್ನುವಂತ ಕಾನ್ಫಿಡೆನ್ಸ್ ಇದ್ರೆ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿ ಅದರಲ್ಲಿ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ. 4 ದಿವಸ ನೀವು ಆರಂಭದಲ್ಲಿ ಫಾಸ್ಟ್ ಆಗಿ ಮಾಡಿ ಆಮೇಲೆ ಸ್ಲೋ ಮಾಡ್ಕೊಂಡ್ರೆ ಅದರಲ್ಲಿ ಯಾವತ್ತಿಗೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಜೀವನದಲ್ಲಿ ಸಕ್ಸಸ್ ಅನ್ನ ಕಾಣೋದಕ್ಕೆ ತುಂಬಾ ವಿರಳ ಆಗುತ್ತೆ ಅನ್ನುವಂಥದ್ದು ಇದ್ರ ಬಗ್ಗೆ ನಿಮಗೆ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇದು ಕೂಡ ನೀವು ಇದನ್ನ ಈ ವಿಡಿಯೋದಲ್ಲಿ ತಿಳ್ಕೊಬೇಕಾಗಿರುವಂತ ಮುಖ್ಯವಾಗಿರ್ತಕ್ಕಂತ ಅಂಶ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ಖರ್ಚು ವೆಚ್ಚಗಳು ಬಹಳಷ್ಟು ಹೆಚ್ಚಳವಾಗಿರ್ತಕ್ಕಂಥದ್ದು, ಅಧಿಕವಾಗಿರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಖರ್ಚು ವೆಚ್ಚಿಗೆ
ಅಂಕುಶವೇ ಇಲ್ಲ, ಲಂಗು ಲಗಾಮಿರ್ಲಾರ್ದಂಗೆ ಓಡ್ತಾನೆ ಇದೆ. ಹಾಗಾಗಿ ನೀವು ಇದಕ್ಕೆ ಕಡಿವಾಣವನ್ನು ಹಾಕಬೇಕಾಗತ್ತೆ. ಇದರಲ್ಲಿ ನಿಮ್ದು ಕೂಡ ಕೆಲವೊಂದು ತಪ್ಪುಗಳಿದೆ. ಅನವಶ್ಯಕವಾಗಿರತಕ್ಕಂತ ವಸ್ತುಗಳನ್ನ ಖರೀದಿ ಮಾಡೋದು, ಐಷಾರಾಮಿ ಜೀವನಕ್ಕೆ ಮೊರೆ ಹೋಗುವಂತದ್ದು, ಯಾರೇನೋ ಮಾಡ್ತಾ ಇದಾರೆ ಅಂತ ತಿಳ್ಕೊಂಡು ನಾವು ಮಾಡುವಂತದ್ದು, ಇದ್ರ ಕಡೆ ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ. ಇದನ್ನ ಕಟ್ ಮಾಡ್ಕೊಳ್ಳಿ. ಬರುವಂತ ದಿನಗಳಲ್ಲಿ ಬಹಳ ಅದ್ಭುತವಾದಂತ ಫಲ ನಿಮ್ಗೆ ಸಿಗುತ್ತೆ ಫ್ಯೂಚರ್ ಅಲ್ಲಿ. ಆದ್ರೆ ಹಣಕಾಸಿನಲ್ಲಿ ಬಹಳ ಎಚ್ಚರಿಕೆಯಿಂದ ನೀವು ಇರಬೇಕಾಗತ್ತೆ. ಹಣಕಾಸಿನ ನಿರ್ವಹಣೆ ಇದೆಯಲ್ಲ, ಅದನ್ನ ಚಾಕಚಕ್ಯತೆಯಿಂದ, ಬುದ್ಧಿವಂತಿಕೆಯಿಂದ ನೀವು ಅದನ್ನ ನಿಭಾಯಿಸಬೇಕು. ಇನ್ನು ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳಿಸುವಂತದ್ದಿದೆ. ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾದಂತ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಎರಡನೇ ವಿಧಾನ, ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ. ಇದರ ಬೆಲೆ 1499 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 999 ರೂಪಾಯಿಗಳಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿ, ಈ ವಿಡಿಯೋ ಸಾಮಾನ್ಯವಾಗಿರತಕ್ಕಂಥದ್ದಲ್ಲ. ಈ ಜಾತಕ ಇದೆಯಲ್ಲ, 80 ರಿಂದ 100 ಪುಟ, 80 ರಿಂದ 100 ಪುಟ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಭಾರತದ ಎಲ್ಲ ಭಾಷೆಗಳಲ್ಲಿ ಈ ಜನ್ಮ ಜಾತಕ ಫಲ ಸಿಗುತ್ತೆ. ಇದು ನೀವು ಕುಳಿತಲ್ಲಿಯೇ ನೀವು ಆರಾಮಾಗಿ ತೆಗೆದುಕೊಳ್ಳಿಕ್ಕೆ JB ಪ್ರೆಡಿಕ್ಷನ್ಸ್ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದನ್ನ ಉಪಯೋಗ ಮಾಡ್ಕೊಳ್ಳಿ, ನಂಬಿಕೆ ವಿಶ್ವಾಸದಿಂದ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಈ ತಿಂಗಳಲ್ಲಿ, ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಈ ಆದಾಯದ ಬಗ್ಗೆ ಒಂದು ಚಿಂತೆ ಇರುತ್ತೆ. ಏನಪ್ಪಾ, ಬರ್ತಾ ಇದೆಯಾ, ನನ್ ದುಡ್ಡು ಬರುತ್ತಾ, ನಾನು ಕೊಡೋರು ಕೊಡ್ತೀನಾ, ನನ್ನ ಸಮಸ್ಯೆಗಳು ಸರಿ ಆಗುತ್ತಾ, ಈ ರೀತಿಯಾದಂತ ಒಂದು ಚಿಂತೆ ಇರುತ್ತೆ. ಖಂಡಿತವಾಗ್ಲೂ ಬರುತ್ತೆ, ತಕ್ಕ ಮಟ್ಟಿಗೆ ಬರುತ್ತೆ. ನೀವು ಅಂದುಕೊಂಡಷ್ಟು ಅಲ್ಲದೆ ಇದ್ರೂ ಕೂಡ ನಿಮ್ ಸಮಸ್ಯೆ ಸಾಲ್ವ್ ಆಗುವಂತ ಮಟ್ಟಕ್ಕಂತೂ ಇರುತ್ತೆ. ಆದ್ರೆ ಪ್ರಯತ್ನ ಮಾತ್ರ ಅವಿರತವಾಗಿರ್ಬೇಕು ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕು. ಮನೆ ಕೊಟ್ಟುವ ಅಥವಾ ಮನೆ ಕೊಂಡುಕೊಳ್ಳುವ ಅಥವಾ ಏನಾದ್ರೂ ಒಂದು ದೊಡ್ಡ ಬೃಹತ್ ಆಗಿರ್ತಕ್ಕಂಥ ಕೆಲ್ಸಕ್ಕೆ ಏನಾದ್ರೂ ನೀವು ಕೈ ಹಾಕಬೇಕು ಅಂತಂದ್ರೆ ಸದ್ಯಕ್ಕೆ ಬೇಡ ಅಂತ ಹೇಳ್ತೀನಿ. ಯಾಕಂತಂದ್ರೆ ಈಗ ನೀವಿರುವಂತ ಪರಿಸ್ಥಿತಿಗೆ ಅಷ್ಟೊಂದು ಸೂಟ್ ಆಗಲ್ಲ. ಹಾಗಾಗಿ ಸ್ವಲ್ಪ ತಾಳ್ಮೆ ತಂದುಕೊಂಡು ಈ ಸಾಲ ಸಂದ ಮಾಡಿ ಏನನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಸಂಪೂರ್ಣವಾಗಿ ನಿಮ್ಮ ಹತ್ರ ದುಡ್ಡು ಇತ್ತಂತಂದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ರಿಸ್ಕ್ ಅನ್ನ ತೆಗೆದುಕೊಂಡು ನಾನು ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ದಿನ ಹೋಲ್ಡ್ ಅಲ್ಲಿ ಇಟ್ಕೊಳ್ತಕ್ಕಂಥದ್ದು, ಪೆಂಡಿಂಗ್ ಅಲ್ಲಿ ಇಡುವಂಥದ್ದು ಒಳ್ಳೇದು. ಇನ್ನು ವಿದ್ಯಾರ್ಥಿಗಳು ಸಾಧನೆ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ, ಒಳ್ಳೆ ಸಾಧನೆ ಮಾಡ್ತಾರೆ. ಸ್ವಲ್ಪ ಮೊಬೈಲ್ ಬಳಕೆ ಕಡಿಮೆ ಮಾಡಿಕೊಂಡ್ರೆ ಇನ್ನೂ ಅದ್ಭುತವಾದಂತ ಸಾಧನೆ ಮಾಡಬಹುದು. ಉದ್ಯೋಗದಲ್ಲಿ ಪ್ರತಿಷ್ಠಿತವಾಗಿರ್ತಕ್ಕಂಥ ಸ್ಥಾನಮಾನಗಳು, ಗೌರವಗಳು ನಿಮಗೆ ಸಿಗುವಂತ ಸಾಧ್ಯತೆ ಇದೆ. ಈ ಯಾವುದೇ ತರದ ವ್ಯಾಪಾರ ವಹಿವಾಟಿರ್ಲಿ ಅಥವಾ ಸರ್ಕಾರಿ ಅರೆ ಸರ್ಕಾರಿ ಇರ್ಲಿ ಅಥವಾ ನೀವೇನಾದ್ರೂ ಓನ್ ಆಗಿ ಮಾಡ್ತಾ ಇದ್ದೀರಿ ಅಂತಂದ್ರೆ, ನೀವು ಏನೇ ಕೆಲಸ ಮಾಡ್ತಾ ಇರಿ, ನಿಮ್ಮ ಕೆಲಸದಿಂದ ನಿಮ್ಗೆ ಒಂದು ಗೌರವ ಅನ್ನುವಂಥದ್ದು ಸಿಗುತ್ತೆ. ಹಿರಿಯ ಅಧಿಕಾರಿಗಳ ಕೃಪೆ, ಹಿರಿಯರ ಆಶೀರ್ವಾದ ಇದು ನಿಮ್ಮ ಹಿಂದಿರುತ್ತೆ. ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ನೀವೇನಾದ್ರೂ ಸಂತಾನದ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ಸಂತಾನದ ಯೋಗಗಳು ಕೂಡ ಚೆನ್ನಾಗಿದೆ. ಇನ್ನು ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಆತಂಕ ಇರುತ್ತೆ, ರಿಸ್ಕ್ ಇರುತ್ತೆ, ಕೆಲಸದ ಒತ್ತಡಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಿ. ಜೊತೆಗೆ ಈ
ವಿಶೇಷವಾಗಿ ಕಲಾವಿದರಿಗೆ, ಸಂಗೀತಗಾರರಿಗೆ, ಕಲಾವಿದರಿಗೆ ಉತ್ತಮವಾಗಿರ್ತಕ್ಕಂಥ ಅವಕಾಶಗಳು ಕಂಡು ಬರುತ್ತೆ. ಶಿಕ್ಷಕ ವೃಂದದಲ್ಲಿರ್ತಕ್ಕಂಥವ್ರಿಗೆ ವಿಶಿಷ್ಟವಾಗಿರ್ತಕ್ಕಂಥ ಸ್ಥಾನಮಾನಗಳಿಗೆ, ಪ್ರತಿಷ್ಠಿತ ಒಂದು ಸನ್ಮಾನಗಳಿಗೂ ಕೂಡ ಕಾರಣವಾಗುವಂತ ಸಾಧ್ಯತೆಗಳಿದೆ. ಹೋಟೆಲ್, ಬೇಕರಿ ಅಥವಾ ಈ ಊಟಕ್ಕೆ, ಈ ಅನ್ನ ಆಹಾರಕ್ಕೆ ಸಂಬಂಧಪಟ್ಟಂತ ವ್ಯಾಪಾರವನ್ನು ಮಾಡತಕ್ಕಂಥವರಿಗೆ ಬಹಳಷ್ಟು ಲಾಭಕಾರಕವಾದಂತ ಫಲಗಳು ಸಿಗುವಂತದ್ದು. ಹಣಕಾಸಿನ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭಗಳು ಕೂಡ ನಿಮಗೆ ಈ ತಿಂಗಳ ಅಂತ್ಯದಲ್ಲಿ ಬಹಳ ಒಳ್ಳೆ ಫಲಗಳು ಸಿಗುವಂತ ಸಾಧ್ಯತೆ ಇದೆ. ವಕೀಲರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಅವಕಾಶಗಳು ಸಿಗುತ್ತೆ. ಆನ್ಲೈನ್ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ಚಿನ್ನ, ಬೆಳ್ಳಿ, ಪ್ಲಾಟಿನಂ ಅಂತಹ ಲೋಹಗಳನ್ನ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭಗಳು ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಅಂದ್ರೆ ನಿಮಗೆ ಈ ತಿಂಗಳಲ್ಲಿ ನೀವು ಏನು ಒಂದು ಪ್ಲಾನ್ ಮಾಡ್ತಾ ಇದ್ರೆ, ಪ್ಲಾನ್ ಪ್ರಕಾರ ಅಂದ್ರೆ ಈ ವಿಡಿಯೋದುದ್ದಕ್ಕೂ ಕೆಲವೊಂದು ಎಚ್ಚರಿಕೆಗಳನ್ನು ತಿಳಿಸಿದೀವಿ. ಆ ಎಚ್ಚರಿಕೆ ಫಾಲೋ ಮಾಡಿದ್ರೆ ನೀವು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಲಾಭಗಳು, ಪ್ರಯೋಜನಗಳು ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ತುಂಬಾ ಸ್ಪಷ್ಟವಾಗಿರ್ತಕ್ಕಂಥದ್ದು. ಇನ್ನು ನಿಮ್ಗೆ ಪರಿಹಾರ ಹೇಳ್ಬೇಕಲ್ವಾ? ಪರಿಹಾರ ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದೀವಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯದ್ದು ವಿಡಿಯೋಗಳು ಸಿಗ್ತವೆ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋಗಳನ್ನ ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಬನ್ನಿ ಆಗಿದ್ರೆ ಪರಿಹಾರ ಅಂತ ಏನ್ ಮಾಡ್ಕೋಬೇಕು ಈ ತಿಂಗಳಲ್ಲಿ ಅಂತಂದ್ರೆ, ನೋಡಿ, ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯ ಪೂಜೆಯನ್ನ ಮಾಡ್ತಕ್ಕಂಥದ್ರಿಂದ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಜೊತೆಗೆ ಶ್ರೀ ನಾರಾಯಣ ಪಂಚಾಕ್ಷರಿ ಮಂತ್ರವನ್ನ ಪಠಣ ಮಾಡೋದ್ರಿಂದನೂ ಕೂಡ ಅದ್ಭುತವಾಗಿರ್ತಕ್ಕಂಥ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಸಿಂಪಲ್ ಆಗಿರ್ತಕ್ಕಂಥ ಪರಿಹಾರ, ಶ್ರದ್ಧೆ ಭಕ್ತಿಯಿಂದ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗುತ್ತೆ. ಒಳ್ಳೆ ಫಲಗಳು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.